ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಚೆರಿಷ್ ಕನ್ನಡ ವ್ಲಾಗ್ಸ್. ಇವತ್ತಿನ ದಿನ ನಾನು ನಮ್ಮ ಮಮ್ಮಿ ಇಬ್ಬರು ಜಯನಗರ್ 4th ಬ್ಲಾಕ್ ಶಾಪಿಂಗ್ ಹೊರಟಿದ್ದೀವಿ. ಬಿಕಾಸ್ ಸಂಕ್ರಾಂತಿ ಇನ್ನೇನು 2 ದಿವಸ ಇರಬೇಕಾದ್ರೆ ನಾನು ಈ ವ್ಲಾಗ್ ಶೂಟ್ ಮಾಡಿರೋದು, ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಹಬ್ಬಕ್ಕೆ ಐಟಮ್ಸ್ ಬೇಕಿತ್ತು. ಆ್ಯಂಡ್ ಜಯನಗರ್ 4th ಬ್ಲಾಕಲ್ಲಂತೂ ತುಂಬಾ ಆಪ್ಷನ್ಸ್ ಇರುತ್ತಲ್ವ ಶಾಪಿಂಗ್ ಮಾಡೋಕ್ಕೆ. ಆ್ಯಂಡ್ ಹಬ್ಬಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲನೂ ಸಿಗುತ್ತೆ ಅಲ್ಲಿ. ಸೊ ಹಾಗಾಗಿ ನಾವು ಇವಾಗ ಜಯನಗರ್ 4th ಬ್ಲಾಕ್ಗೆ ಬಂದು ತಲುಪಿದ್ದೀವಿ. ಆ್ಯಂಡ್ ಜಯನಗರ್ 4th ಬ್ಲಾಕ್ ಇಸ್ ಎನ್ ಎಮೋಷನ್. ಬಿಕಾಸ್ ನನ್ನ ಕಾಲೇಜ್ ಕೂಡ ಅಲ್ಲೇ ಹತ್ತಿರ ಇದ್ದಿದ್ದು, PU ಕಾಲೇಜ್. ಸೊ ಆವಾಗೆಲ್ಲ ಇಲ್ಲಿ ಬಂದು ಏನಾದರೂ ತೊಗೋಬೇಕು ಅಂದರೆ ಏನೋ ಒಂಥರ ಖುಷಿ. ಸೊ ನಂಗೆ ಆ ಏರಿಯಾಗೆ ಹೋದ್ರೇ ಏನೋ ಫುಲ್ಲು ಖುಷಿ ಆಗಿಬಿಡುತ್ತೆ. ಸೊ ನಾವಿಲ್ಲಿ ಬಂದು ನಮ್ಮ ಶಾಪಿಂಗ್ನ ಶುರು ಮಾಡಿದ್ದೀವಿ. ಎಲ್ಲ ಒಂದಷ್ಟು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಸೊ ನಮ್ಮ ಜೊತೆ ನೀವು ಕೂಡ ಜಯನಗರನ ನೋಡಿ ಎಂಜಾಯ್ ಮಾಡಿ. ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರೋ ಈ ಡಬ್ಬಗಳು, ಪುಟ್ಟ ಡಬ್ಬಗಳಿರುತ್ತಲ್ಲ, ಅದಂತೂ ತುಂಬಾ ಇತ್ತು ಕಲೆಕ್ಷನ್. ಸೊ ನಮ್ಮ ಮಮ್ಮಿಗಂತೂ ಫುಲ್ಲು ಖುಷಿಯಾಗೋಯ್ತು. ಸೊ ಅದಕ್ಕೆ ಅಂತಲೇ ಬಂದಿದ್ದು ಆ್ಯಕ್ಚುಲಿ. ಲೈಕ್ ಸಂಕ್ರಾಂತಿ ಹಬ್ಬಕ್ಕೆ ಏನೇನು ಬೇಕೋ ಬ್ಲೌಸ್ ಪೀಸ್ಗಳು, ಈ ಥರ ಪುಟ್ಟ ಡಬ್ಬಗಳು ಇದೆಲ್ಲ ತೊಗೊಂಡ್ರು. ಆ್ಯಂಡ್ ದೇವ್ರ ಮನೆಗೆ ಬೇಕಾಗಿರೋ ಐಟಮ್ಸ್, ಆಮೇಲೆ ಈ ಸಂಕ್ರಾಂತಿ ಕಾರ್ಡು, ಈ ಎಳ್ಳು ಬೆಲ್ಲ ಎಲ್ಲನೂ ಸಿಗುತ್ತೆ. ಆ್ಯಂಡ್ ಈ ಗೊಂಬೆಗಳು ಕೂಡ ನೋಡಿ ಎಷ್ಟು ಕ್ಯೂಟಾಗಿತ್ತು. ಸೊ ಈ ಥರ ನಮಗೆ ಪೂಜೆ ಐಟಮ್ಸ್ ಏನೇನು ಬೇಕೋ ಎಲ್ಲ ತೊಗೊಂಡ್ವಿ. ಆ್ಯಂಡ್ ನಮ್ಮ ಆ್ಯಸ್ ಯೂಶ್ವಲ್ ನಮ್ಮ ಶಾಪಿಂಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನನಗೂ ಕೂಡ ಈ ದೇವ್ರ ಮನೆಗೆ ಈ ರಂಗೋಲಿ ಸ್ಟೆನ್ಸಿಲ್ಗಳು ಸಿಗುತ್ತಲ್ಲ, ಈ ಥರ ಹಬ್ಬದ ದಿವಸ ಈ ಥರ ಹಾಕಿದ್ರೆ ಒಂಥರ ಲುಕ್ ಇರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ದೊಡ್ಡದು ಬೇಕಿತ್ತು, ಆ್ಯಕ್ಚುಲಿ ಸಿಗಲಿಲ್ಲ. ಬಟ್ ಸ್ಟಿಲ್ ಅದೇ ಚೆನ್ನಾಗಿತ್ತು ಅಂದ್ಬಿಟ್ಟು ಅದನ್ನೇ ತೊಗೊಂಡೆ. ಆ್ಯಂಡ್ ಬಾಗಿಲಿಗೆ ಈ ಪುಟ್ಟ ಹೆಜ್ಜೆಗಳು ಇವೆಲ್ಲ ಇತ್ತು. ಸೊ ಅದನ್ನು ಕೂಡ ನಾವಿಬ್ಬರು ತೊಗೊಂಡ್ವಿ, ನಾನು ನಮ್ಮ ಮಮ್ಮಿ. ಸೊ ಇಲ್ಲೇ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು ನಾವಿವಾಗ ಮನೆಗೆ ಹೊರಡ್ತಾ ಇದ್ದೀವಿ. ಶಾಪಿಂಗ್ ಅಂತ ಬಂದಾಗ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಸೊ ನಾವು ಒಂದು ತೊಗೊಳಕ್ಕೆ ಬಂದಿರ್ತೀವಿ, ಬಟ್ ಅದ್ರ ಜೊತೆ ಇನ್ನೊಂದಿಷ್ಟು ಮತ್ತೊಂದಿಷ್ಟು ಆ್ಯಡ್ ಆನ್ ಆಗ್ತಾನೆ ಇರುತ್ತೆ. ಈ ವಿಡಿಯೋದಲ್ಲಿ ಅಷ್ಟೇ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.